ಬಗೆದಷ್ಟು ಬಯಲಾಗ್ತಾ ಇದೆ. ಬಾಗಲಕೋಟೆಗೆ ಮುಧೋಳ ಮ್ಯಾರೇಜ್ ಧೋಖಾ. ಹೋದ ಕಡೆ ವಂಚಿಸಿ ಹಣ ಹೊಡೆಯೋದೇ ಬ್ರೋಕರ್ಸ್ ಟೀಮ್ನ ಪ್ಲಾನ್. ಸೋಮಶೇಖರ್ ಎಂಬುವರಿಗೆ ಮೋಸ ಮಾಡಿರುವಂತಹ ಖತರ್ನಾಕ್ ಟೀಮು. ಸೋಮಶೇಖರ್ ಮದುವೆಗೆ ಹುಡುಗಿ ನೋಡೋಕೆ 4 ಲಕ್ಷವನ್ನ ತೆಗೆದುಕೊಂಡಿದ್ರು. ಮೊದಲ ಹುಡುಗಿ ಓಡಿ ಹೋದ ಮೇಲೆ ನಿಲ್ಲದ ಬ್ರೋಕರ್ಸ್ನ ಹಾವಳಿ. ಎರಡನೇ ಮದುವೆ ಮಾಡ್ತೀವಿ, 55,000 ಕೊಡಿ ಅಂತ ದುಂಬಾಲು ಬಿದ್ದಿದ್ದಂತ ಟೀಮು. ಎರಡನೇ ಹುಡುಗಿ ಕರೆ ತಂದು ಸೋಮಶೇಖರ್ ಜೊತೆಗೆ ಅರ್ಧ ಗಂಟೆ ಮಾತನಾಡಿಸಿದ್ರು. ಆದರೆ ತನ್ನೆದುರೇ ಆಕೆ ಗುಟ್ಕಾ ಹಾಕ್ತಿದ್ದನ್ನ ನೋಡಿ ನಿರಾಕರಿಸಿದ ಸೋಮಶೇಖರ್. ಇದೇ ಬ್ರೋಕರ್ ಟೀಮ್ ಇನ್ನೂ 2 ಕಡೆ ಧೋಖಾ ಮಾಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಬ್ರೋಕರ್ ಟೀಮ್ ಜಾಲ ಬೆನ್ನತ್ತಿರುವಂತಹ ಬಾಗಲಕೋಟೆ ಜಿಲ್ಲೆಯ ಪೊಲೀಸರು ಮುಧೋಳ ತಾಲೂಕಿನ ಬಿದರಿ ಗ್ರಾಮದಲ್ಲಿ ನಡೆದಿದ್ದಂತ ಘಟನೆ ಇದು. ಇಲ್ಲೇ ಬರ್ಬೋದ್ರಿ. ಇಲ್ಲ ಸುಮಾರು 5-6 ವರ್ಷದಿಂದ ಕನ್ಯೆ ನೋಡಾಕ್ತಿದ್ರಿ. ಒಂದು ತೋರ್ಸಿದ್ರಿ ಅವರು. ತೋರ್ಸಂತ್ಲೆ ಅವ್ರು ಏನಂತ್ರಿ, ಅವರು ಅಲ್ಲಿ ಮನ್ಸಿ ಬರ್ಲಿಲ್ರಿ. ಹಳ್ಳಿ ಕಟ್ಟು ಒಂದು ಏನಾತ್ರಿ, ಇಲ್ಲಿ ಒಂದು ಕನ್ಯಾ ತೊಗೊಂಬಂದಿದ್ರಿ ಅವ್ರು. ತೊಗೊಂಬಂದ್ ಹಾಂ ರೀ ಅಣ್ಣ ಅಂತ ಇದೊಂದು ಮನ್ಸಿವ ಅಂತ ನಂದು ಕಾಲೇ ಪ್ಯಾಚರ್ಕ್ ಐತ್ರಿ, ಒಂದು ಕಾಲು ನೋಗಿತ್ರಿ. ದವಾಖಾನೆ ಹಾಸ್ಪಿಟ್ಲ್ ಐತ್ರಿ. ಹಾಸ್ಪಿಟ್ಲ್ ಅಂತಲೇ ಹಿಂಗ್ರಿ ಹಿಂಗಣ ಅಂತೇಳಿ ಅವ್ರ ನಮ್ಮ ಕಾಕಾರ ನೋಡ್ಕೊಂಬಂದ್ರಿ. ಅವರು ಇದ್ರವ್ರು ಮದುವೆ ಅವ್ರ ಏಜೆಂಟ್ ರೀ. ಇಬ್ರು ಹುಬ್ಳಿ ಅವ್ರು, ಒಬ್ರು ಹರಿಯಾರು, ಒಬ್ರು ದಾವಣಗೆರೆ ಅವ್ರು. ಅವರಿಂದ ಅವ್ರ ಪರಿಚಯ ತೊಗೊಂಬಂದಾರ ಅವ್ರ ಏಜೆಂಟ್ ರೀ. ತೊಗೊಂಬಂದ್ಕೂಲೆ ಮದುವೆ ಮಾಡಿದ್ರಿ. ಮದುವೆ ಮಾಡಿದ್ಕೂಲೆ 4,50,000 ರೂಪಾಯಿಗೆ ವಾಪಸ್ ಬಂದ್ರಿ ಅವ್ರ ಏಜೆಂಟ್. ನೀವು ಕೊಡ್ಬೇಕು, ನಾ ಕೊಡಿದ್ರಿ. ನನ್ನ ಹಿಂತಿಗೆ 60,000 ರೂಪಾಯಿ ಸಾಲ ಹಿಡ್ತೀವಿ ಅಂದಿದ್ರತ್ರಿ. ಹೊಳ್ಳಿ 4 ತೊಲಿ ಬಂಗಾರ ಹಾಕ್ತೀವಿ ಅಂದಿದ್ರತ್ರಿ ಅವ್ರಿಗೆ ಬಿಟ್ಟು ಕೊಟ್ಟು ಸೇರಿ. ನಾವು ಚೈನ್ ತಾಳಿ ಇವ್ನು ಬಂಗಾರ ಕೊಳ ನಾವು ಅರಿಬಿ ನಾವು ತಗೊಂಡ್ ಬಂದಿದ್ದೀವಿ. ಮದುವೆ ನಾವು ಮಾಡ್ಕೊಂಡ್ರಿ. ಇಲ್ಲೇ ಮೊದಲ ಕಾಮನ್ಗುಡಿ ಮದುವೆ ಮಾಡ್ಕೊಂಡಿವ್ರಿ. ಮಾಡ್ಕೊಂಡ್ರಿ ಆಮೇಲೆ ಅವತ್ತು ಹೊಸ್ದಾಗಿ ಕಳ್ಸಿದ್ರಿ. ಆಕಿಗೆ 60,000 ಕೊಡೋ ಬದಲು 40,000 ರೂಪಾಯಿ ಅಕೌಂಟ್ ಹಾಕಿದ್ರತ್ರಿ. ಹಾಕಿದ ಕೂಲಿ ಆಮೇಲೆ ಅಂತ್ರಿ ಒಂದು 4-5 ದಿನ ಬಂದು ನಮ್ಮ ಮನ್ಯಾಗ ಇದ್ರಿ. ಎದ್ದು ಕೂಲಿ ಹಂಗ ಕಿರಿಕಿರಿ ನಡೀತಿರ. ಬಂಗಾರ ಕತನಾತಿರಿ. ನಾನು ಹಾಕೋಕ್ ರೂಲ್ಸ್ ಇಲ್ಲ ನಾವ್ ಹೇಳಿದ್ರಿ. ದುಡ್ಡು ಹಾಕಿ ನಾವು ಕೊಟ್ಟಿವಿ, ಜನರು ಐತತ್ ನಾವ್ ಹೇಳಿದ್ರಿ. ಹೇಳಿದ್ಕೂಲೆ ಹಂಗಾಟ್ ಹಿಂಗಾಟ್ ಕೊಡಿ ಒಂದು 20-25 ದಿನ ನಡೀತಿರದ. ನಡ್ಕೂಲಿ ಒಂದಿನ ಹೇಳ್ದ ಹೋಗ್ಬಿಟ್ಟಿಲ್ರಿ. ಆಕೆ ತಿಮ್ಮಾಪುರ ಕಡೆ ನಡ್ಕೊತ ಹೋಗ್ಬಿಟ್ಟಿಲ್ರಿ. ನಾವು ಅಲ್ಲಿ ಒಂದ್ ಕಡೆ ತೋಟ ಮಾಡಿ 9 ಎಕರೆ ತೋಟ ಮಾಡಿದ್ದೀನಿ. ನಾ ಅಲ್ಲಿ ತೋಟಕ್ಕೆ ಹೋಗಿದ್ದೀನಿ ರೀ. ಅನ್ನಂತೆ ಹೋಗಿ ಬರೋಕ ನಾನು ನಮ್ಮ ದೋಸ್ತ್ ಫೋನ್ ಹಚ್ಚಿದ್ದೆ, ನೀನ್ ಏನ್ ನಡ್ಕೊತ ಹೊಂಟಾಳ ತಂದ್ರಿ. ನಮ್ಮ ಮನೆ ಬರೋಕ ನಮ್ಮ ಅವ್ವಾರ್ ಕೇಳ್ರಿ ಬಂದ್ ಕೂಲಿ. ನಮ್ಮ ಅವ್ವಾರ್ ಕೇದ್ ಕೂಲಿ ಅನ್ನಂತ ಇಲ್ಲ ಮ್ಯಾ ಇರ್ಬೇಕು ನೋಡತ್ತಲ್ಲ. ಮ್ಯಾ ಇರೋಕ ಆಕಿನ ಹೋಗಿದ್ರಿ. ಹೋಗಿ ನಮ್ಮ ಅವ್ವಾರ ನಮ್ಮ ಕೂಡಿ ಕರ್ಕೊಂಬರಕ್ ಹೋದ್ರಿ. ಆಕಿ ತಿಮ್ಮಾಪುರ ಮಠ ಅವ್ರು ಸಿಗ್ಲಿಲ್ರಿ. ಕಬ್ಬಿನ ಪಡದಾಗ ಕೂತಿದ್ದಿಲ್ರಿ. ಆಕೆ ಇದ್ರಿ ಕರ್ಕೊಂಬಂದ್ ಕೇಸ್ ಏನ್ ಮಾಡಿದ್ರಿ, 2 ದಿನ ಮನೆ ಇಟ್ಕೊಂಡು ಕೂತಿವ್ರಿ. ಏಜೆಂಟ್ರಿ ಫೋನ್ ಅವ್ರ ನಂಬರ್ ಬ್ಲಾಕ್ನಾಗ ಓದ್ಬಿಟ್ರಿ. ಸುಳ್ಮಕ್ಳು ಏಜೆಂಟ್ರಿ ಅವ್ರು ಸಂಜು ರವಿ ಅಂತ ಹೇಳ್ಕಿಸ್ರಿ. ಬ್ಲಾಕ್ ಅಂತ ಅವ್ರು ಏನ್ ಮಾಡಿದ್ರಿ, ನಾವು ಹೊಳ್ಳಿ ಅವ್ರ ಹೋಯ್ತು ಒಪ್ಸಿದ್ರಿ. ಒಪ್ಸಿ ಕೂಲಿ ಅವ್ರು ಏನಂದ್ರ ಗೊತ್ತನ್ರಿ, ಹೊಳ್ಳಿ 2 ದಿನ ಇಟ್ಕೊಂಡು ಕೂತ್ರಿ. ನಾವು ಗಣಪತಿ ಗುಡಿಯಾಗ ವಸ್ತಿ ನಾವು ಅಲ್ಲಿ ಬಿದ್ದಿವ್ರಿ. ಅವ್ರು ಲಾಜ್ ನೇಮಕಂದ್ರೆ ಮತ್ತೊಬ್ಬಾಕಿನ ಕರ್ಕೊಂಬಂದ್ರಿ. ನನಗೆ ಹೆಣ್ಣು ನೋಡಾಕ್ರಿ ಒಬ್ಬಾಕಿನ ಕರ್ಕೊಂಬಂದಿದ್ರಿ. ಕರ್ಕೊಂಬಂದ್ ಆಕಿಗೆ 55,000 ರೂಪಾಯಿ ಕೊಟ್ಟು ಆಕಿನ ನನಗೆ ಮದುವೆ ಮಾಡ್ಬೇಕಂತ ಮಾಡಿದ್ರಿ. ಅವ್ರು 55,000 ರೂಪಾಯಿ ಜಾಸ್ತಿ ಕೊಡಂದ್ರ ನನಗೆ. ಜಾಸ್ತಿ ಕೊಡಂತ ನಾವ್ ಏನ್ರಿ, ನಾವು ವಾಲಿ ಅನ್ರಿ. ಆಕಿ ಇಮ್ಮಲ ಪಮ್ಮಲ್ ಹಾಕೋಗ್ತಿದ್ರಿ. ಆಕೆ ಅತ್ತಂಗ್ ಸಡ್ರಿ. ನಾವ್ ವಾಲಿ ಹತ್ತೇನ್ರಿ. ವಾಲಿ ಅಂತ ಆಕಿ ತ್ರೂ ಆಕಿ ನಾನು ನಿಂತಿ ಅವ್ರ ತ್ರೂ ಕೊಟ್ಟಿವಲ್ರಿ. ಆಕಿ ಶಿವಮೊಗ್ಗ ಹೋಗ್ಬಿಟ್ರಿ. ಒಂದ್ 5-6 ವರ್ಷದ ಸುಮಾರು 5-6 ವರ್ಷದಿಂದ ಕನ್ಯೆ ನೋಡಾಕ್ತಿದ್ರಿ. ಒಂದು ತೋರ್ಸಿದ್ರಿ ಅವರು. ತೋರ್ಸಂತ್ಲೆ ಅವ್ರು ಏನಂತ್ರಿ, ಅವರು ಅಲ್ಲಿ ಮನ್ಸಿ ಬರ್ಲಿಲ್ರಿ. ಹಳ್ಳಿ ಕಟ್ಟು ಒಂದು ಏನಾತ್ರಿ, ಇಲ್ಲಿ ಒಂದು ಕನ್ಯಾ ತೊಗೊಂಬಂದಿದ್ರಿ. ತೊಗೊಂಬಂದ್ ಹಾಂ ರೀ ಅಣ್ಣ ಅಂತ ಇದೊಂದು ಮನ್ಸಿವ ಅಂತ ನಂದು ಕಾಲೇ ಪ್ಯಾಚರ್ಕ್ ಐತ್ರಿ, ಒಂದು ಕಾಲು ನೋಗಿತ್ರಿ. ದವಾಖಾನೆ ಹಾಸ್ಪಿಟ್ಲ್ ಐತ್ರಿ. ಹಾಸ್ಪಿಟ್ಲ್ ಅಂತಲೇ ಹಿಂಗ್ರಿ ಹಿಂಗಣ ಅಂತೇಳಿ ಅವ್ರ ನಮ್ಮ ಕಾಕಾರ ನೋಡ್ಕೊಂಬಂದ್ರಿ. ಅವರು ಇದ್ರವ್ರು ಮದುವೆ ಅವ್ರ ಏಜೆಂಟ್ ರೀ. ಇಬ್ರು ಹುಬ್ಳಿ ಅವ್ರು, ಒಬ್ರು ಹರಿಯಾರು, ಒಬ್ರು ದಾವಣಗೆರೆ ಅವ್ರು. ಅವರಿಂದ ಅವ್ರ ಪರಿಚಯ ತೊಗೊಂಬಂದಾರ ಅವ್ರ ಏಜೆಂಟ್ ರೀ. ತೊಗೊಂಬಂದ್ಕೂಲೆ ಮದುವೆ ಮಾಡಿದ್ರಿ. ಮದುವೆ ಮಾಡಿದ್ಕೂಲೆ 4,50,000 ರೂಪಾಯಿಗೆ ವಾಪಸ್ ಬಂದ್ರಿ. ಅವ್ರ ಏಜೆಂಟ್ ನೀವು ಕೊಡ್ಬೇಕು, ನಾ ಕೊಡಿದ್ರಿ. ನನ್ನ ಹಿಂತಿಗೆ 60,000 ರೂಪಾಯಿ ಸಾಲ ಹಿಡ್ತೀವಿ ಅಂದಿದ್ರತ್ರಿ. ಹೊಳ್ಳಿ 4 ತೊಲಿ ಬಂಗಾರ ಹಾಕ್ತೀವಿ ಅಂದಿದ್ರತ್ರಿ. ಅವ್ರಿಗೆ ಬಿಟ್ಟು ಕೊಟ್ಟಿವಿ ಸೇರಿ. ನಾವು ಚೈನ್ ತಾಳಿ ಇವ್ನು ಬಂಗಾರ ಕೊಳ ನಾವು ಅರಿಬಿ ನಾವು ತಗೊಂಡ್ ಬಂದಿದ್ದೀವ್ರಿ. ಮದುವೆ ನಾವು ಮಾಡ್ಕೊಂಡ್ರಿ. ಇಲ್ಲೇ ಮೊದಲ ಕಾಮನ್ಗುಡಿ ಮದುವೆ ಮಾಡ್ಕೊಂಡಿವ್ರಿ. ಮಾಡ್ಕೊಂಡ್ರಿ ಆಮೇಲೆ ಅವತ್ತು ಹೊಸ್ದಾಗಿ ಕಳ್ಸಿದ್ರಿ. ಆಕಿಗೆ 60,000 ಕೊಡೋ ಬದಲು 40,000 ರೂಪಾಯಿ ಅಕೌಂಟ್ ಹಾಕಿದ್ರತ್ರಿ. ಹಾಕಿದ ಕೂಲಿ ಆಮೇಲೆ ಅಂತ್ರಿ ಒಂದು 4-5 ದಿನ ಬಂದು ನಮ್ಮ ಮನ್ಯಾಗ ಇದ್ರಿ. ಸೋಮಶೇಖರ್ ಗುಲ್ಗಾ ಜಂಬಿಗೆ ಅಂತ
ಇವರು ಒಂದು ಬಂದು ಕಂಪ್ಲೇಂಟನ್ನು ಕೊಡ್ತಾರೆ 23ನೇ ತಾರೀಕು ಡಿಸೆಂಬರ್ದಲ್ಲಿ. ಇವರು 3-4 ವರ್ಷದಿಂದ ಮದುವೆಗೆ ಒಂದು ಹೆಣ್ಣನ್ನು ನೋಡ್ತಾ ಇರ್ತಾರೆ. ಅವರಿಗೆ ಸುಮಾರು 3-4 ವರ್ಷದಿಂದ ಕೂಡ ಮದುವೆ ಆಗೋದಕ್ಕೆ ಯಾವುದೂ ಕನ್ಯೆ ಸಿಗ್ತಾ ಇರಲ್ಲ. ಸೊ ಇವ್ರಿಗೆ ಏನು ಮಾಡ್ತಾನೆ, ಒಬ್ಬನು ಸತ್ಯಪ್ಪ ಶಿರೂರಮ್ಮನು ರಾಮದುರ್ಗ ಕುನ್ನಾಳ ಗ್ರಾಮದವನು ಭೇಟಿ ಆಗ್ತಾನೆ. ಆಯಿತು, ನನ್ನ ಹತ್ರ ಒಬ್ಬರು ನಾನು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಗುರು, ಯಾವ್ದ್ಯಾವುದೋ ಥರದಲ್ಲಿ ಮೋಸ ಮಾಡ್ತಾ ಇರೋದು, ಧೋಕಾ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಕಾಮನ್. ಬಟ್ ಮದುವೆ ವಿಚಾರದಲ್ಲೂ ಕೂಡ ಈ ಥರದೊಂದಷ್ಟು ಎಡವಟ್ಟುಗಳನ್ನು ಮಾಡಲಾಗ್ತಾ ಇದೆ ಅಂತಂದರೆ ಇವ್ರದ್ದೊಂದು ದೊಡ್ಡ ಟೀಮೇ ಇದೆಯಾ? ಏನು ಕತೆ ಇದು? ನೀತಿ ಖಂಡಿತ ಇಷ್ಟು ದಿನಗಳಲ್ಲಿ ಡಿಜಿಟಲ್ ಧೋಕಾ ಆಗಿರ್ಬೋದು ಅಥವಾ ಇಲ್ಲಿ ಆನ್ಲೈನ್ ಧೋಕಾದಲ್ಲಿ ಸಾಕಷ್ಟು ಜನರು ವಂಚನೆ ಆಗಿರುವಂತ ಪ್ರಕರಣಗಳು ಜಾಸ್ತಿ ಆಗಿರುವಂತದ್ದು. ಅದರ ಬೆನ್ನಲ್ಲೇ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಅಭಾವ ಕೊರತೆಯಿಂದಾಗಿ ಮದುವೆ ಮಾಡ್ಲಿಕ್ಕೆ ಬ್ರೋಕರ್ ಟೀಮ್ಗಳನ್ನ ಆಯಾ ಜಾಗದಲ್ಲಿ ಬ್ರೋಕರ್ ಟೀಮ್ಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಕಂಡು ಬಂದಿರುವಂತದ್ದು. ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆ ಮತ್ತು ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಜನ ಏಜೆಂಟರ ಒಂದು ಹಾವಳಿಯಿಂದ ಇವತ್ತು ಮದುವೆ ಧೋಕಕ್ಕೆ ಮುನ್ನುಗ್ಗಕ್ಕೆ ಈಗ ಮದುವೆ ಧೋಕಾವನ್ನ ಕೂಡ ಮಾಡಿರುವಂತದ್ದು. ಈ ಹಿಂದೆ ಕೂಡ ಈತರು ಸುಮಾರು ಮದುವೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇವತ್ತು ಮತ್ತೆ ಬೆಳವಣಿಗೆ ಬಂದಿರುವಂತದ್ದು. ಮುಖ್ಯವಾಗಿ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಬಿದಿರಿ ಗ್ರಾಮದಲ್ಲಿರ್ತಕ್ಕಂಥ ಏನು ಸೋಮಶೇಖರ್ ಉಲಾಜಂಬಿ ಏನಿದ್ದಾರೆ, ಇವತ್ತರು 4,05,000 ಅವ್ರ ಹತ್ತಿರ ತೆಗೆದುಕೊಂಡು ಅವರಿಗೆ ಮೋಸವನ್ನ ಮಾಡ್ತಾರೆ. ಮೋಸ ಯಾವ ರೀತಿಯಾಗಿ ಮಾಡ್ತಾರೆ ಅಂದ್ರೆ 6 ವರ್ಷಗಳಿಂದ ಈತನಿಗೆ ಮದುವೆ ಆಗಿರೋದಿಲ್ಲ ಅನ್ನೋದನ್ನ ಮಾಹಿತಿಯನ್ನ ಅಲ್ಲಿಯ ಜನರ ಹತ್ರ ತಮ್ಮ ಅವರ ಮನೆಗೆ ಸಂಬಂಧಿಕರ ಆಗಿರ್ತಕ್ಕಂಥ ಅರ್ಜುನ್ ಏನಿದ್ದಾನೆ, ಅರ್ಜುನ್ ಅವರು ಕೂಡ ಇದರಲ್ಲಿ ಮುಖ್ಯವಾಗಿ ಎವನ್ ಆರೋಪಿಯಾಗಿ ಕಾಣಿಸ್ಕೊಂಡಿರುವಂತವ್ರು. ಅವರು ಮುಖ್ಯವಾಗಿ ಅರ್ಜುನನ್ನ ಏನ್ ಮಾಡ್ತಾರೆ ಅಂದ್ರೆ ಈತನನ್ನ ಮದುವೆ ಮಾಡಿಸ್ಬೇಕಂತ 4,05,000 ಹಣವನ್ನ ಪ್ರಮುಖ ಬೇಡಿಕೆಯನ್ನಿಟ್ಟು ಮದುವೆಯನ್ನ ಮಾಡ್ತಾರೆ. ಮದುವೆ ಆದ ಬಳಿಕ ಕಳೆದ 1 ತಿಂಗಳಲ್ಲಿ ಆಕೆಯ ಮತ್ತು ಅವರ ಮನೆಯವರ ಜೊತೆ ಜಗಳವಾಗತ್ತೆ. ಜಗಳ ಆದ ನಂತರ ಆಕೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಕಬ್ಬಿನ ಗದ್ದೆಯಲ್ಲಿ ಕೂರುವಂತ ಕೆಲಸವನ್ನು ಮಾಡಿದಾಗ ಆತ ಮತ್ತೆ ಅವರನ್ನ ಏಜೆಂಟ್ರನ್ನ ಕರೆಸಿ ಅವರಿಗೆ ಒಪ್ಪಿಸ್ತಾರೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಸೋಮಶೇಖರ್ ಹೇಳಿರುವಂತದ್ದು. ಈ ಹಿಂದೆ ಈ ಬಾಗಲಕೋಟೆ ಜಿಲ್ಲೆಯ ರಬಕೈಬನಟ್ಟಿ ತಾಲೂಕಿನಲ್ಲಿರ್ತಕ್ಕಂಥ ಪಾಲ್ಬಾವಿಯಲ್ಲಿ ಒಂದು ಮದುವೆಯನ್ನ ಕೂಡ ಮಾಡಿರುವಂತದ್ದು. ಅದೇ ರೀತಿಯಾಗಿ ಮುಧೋಳ ಭಾಗದಲ್ಲಿ ಚೌಡಾಪುರ ಗ್ರಾಮದಲ್ಲಿರ್ತಕ್ಕಂಥವ್ರಿಗೆ ಅಲ್ಲೂ ಕೂಡ 2,25,000 ರೂಪಾಯಿ ವಂಚನೆಯನ್ನ ಕೂಡ ಮಾಡಿರುವಂತದ್ದು ಈಗಾಗಲೇ ಬೆಳಕಿಗೆ ಬಂದಿರುವಂತದ್ದು. ಬಗದಷ್ಟು ಮ್ಯಾರೇಜ್ ಧೋಕಾದಲ್ಲಿ ಏನು ಈತ 7 ಜನರ ಮೇಲೆ ಏನು ಪ್ರಕರಣ ದಾಖಲಾಗಿದೆ, ಬಗದಷ್ಟು ಈಗಾಗಲೇ ಪ್ರಕರಣಗಳ ಮತ್ತಷ್ಟು ಈಗ ತನಿಖೆಯಲ್ಲಿ ಪೊಲೀಸರು ತಿಳಿಸಿರುವಂತದ್ದು. ಇಷ್ಟಾಗಿಯೂ ಕೂಡ ಈ ಭಾಗದಲ್ಲಿ ಅತಿ ಹೆಚ್ಚು ಮ್ಯಾರೇಜ್ ಧೋಕಾ ನಡೀತಾ ಇದೆ, ಇದರಲ್ಲಿ ದೊಡ್ಡ ಜಾಲ ಇದೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಬಾಗಲಕೋಟೆ SP ಅಮರನಾಥ್ ರೆಡ್ಡಿ ಅವರ ಕೂಡ ಅದನ್ನ ಭೇದಿಸ್ಲಿಕ್ಕೆ ಒಂದು ಟೀಮನ್ನ ರಚನೆ ಮಾಡಿ ಅವರು ಈ ಭಾಗದಲ್ಲಿ ಬೆಳಗಾವಿ ಆಗಿರ್ಬಹುದು, ಇತ್ತ ವಿಜಯಪುರ ಆಗಿರ್ಬಹುದು, ಯಾವ ಭಾಗದಲ್ಲಿ ಯಾವ ಏಜೆಂಟ್ರು ಇವರ ಜೊತೆ ಇದ್ದಾರೆ ಅವರನ್ನ ಎಲ್ಲರನ್ನ ಈಗಾಗಲೇ ಅವರಿಗೆ ಬಲೆ ಬೀಸುವ ಕೆಲಸಕ್ಕೆ ಕೂಡ ಈಗಾಗಲೇ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.